ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ಬುಧಾದಿತ್ಯ ಯೋಗದ ಬಗ್ಗೆ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಬುಧ ರವಿ ಇಬ್ಬರು ಒಟ್ಟಾದ್ರೆ ಏನೆಲ್ಲ ಅನುಕೂಲಗಳಾಗತ್ತೆ, ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಇನ್ನು 12 ರಾಶಿಗಳ ಫಲಾಫಲದಲ್ಲಿ ಅದನ್ನ ಸವಿಸ್ತಾರವಾಗಿ ತಿಳಿಸ್ಕೊಡಿ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಹರಿಕಿಶನ್ ಅಂತ ಮಡಿಕೇರಿಯಿಂದ, ಇವರ ಜನ್ಮ ದಿನಾಂಕ 22ನೇ ತಾರೀಕು 11ನೇ ತಿಂಗಳು 1979, ಬೆಳಗಿನ ಜಾವ 3:08. ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಹರಿಕಿಶನ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ ಅಲ್ವಾ, ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ, ಲಗ್ನದ ಅಧಿಪತಿ ಬುಧ, ಅವನ ಬಗ್ಗೆನೇ ಇಷ್ಟೊತ್ತು ಹೇಳಿದೆ. ಕರ್ಮಾಧಿಪತಿ ಕೂಡ ನಿಮಗೆ ಅವನೇ ಬುಧ. ನಿಮ್ಮ ಜಾತಕದಲ್ಲಿ ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ ಮತ್ತು ಮೌಢ್ಯನಾಗಿದ್ದಾನೆ. ದಿವಾಕರ ಕರೇರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಹೇಳುತ್ತೆ. ಕರ್ಮಾಧಿಪತಿ ನಿಮಗೆ ಮೌಢ್ಯನಾಗಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಈಗ ಕಾಲ ಯಾರು ನಡೀತಾ ಇದೆ, ಕುಜ ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಕುಜ ಶನಿ ಇಬ್ಬರು ಕೂಡ ಮತ್ತು ಶತ್ರುಗಳು. ಶನೈಶ್ಚರ ನಿಮಗೆ ಉಚ್ಛಾಭಿಲಾಷಿ ಲಗ್ನದಲ್ಲೇ ಇದ್ದಾನೆ. ಈಗ ಅಟ್ ಪ್ರೆಸೆಂಟ್ ಕೂಡ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣುವಿಗೆ ಸ್ವಲ್ಪ ತಿಲ, ಕಪ್ಪು ಎಳ್ಳು ಹಾಗೂ ಹೆಸರು ಕಾಳು ಇವೆರಡನ್ನು ಪ್ರತಿ ಬುಧವಾರ ಕೊಟ್ಟು ಬನ್ನಿ, ಅಥವಾ ಪ್ರತಿ ಶನಿವಾರ ಕೊಟ್ಟರೂ ಆಗುತ್ತೆ. 2 ದಿನದಲ್ಲಿ ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೆ ನೋಡಿ, ಒಂದು ಸ್ವಲ್ಪ ಕಾಲ, ಒಂದು 6 ತಿಂಗಳು ಇದನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅನಿಲ್ ಕುಮಾರ್ ಅಂತ ಬಂಗಾರಪೇಟೆಯಿಂದ, ಇವರ ಜನ್ಮ ದಿನಾಂಕ 10ನೇ ತಾರೀಕು 7ನೇ ತಿಂಗಳು 1979, ರಾತ್ರಿ 8:18. ಕೆಲಸ ಯಾವಾಗ ಆಗತ್ತೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಅನಿಲ್ ಕುಮಾರ್ ಅವರ ಪ್ರಶ್ನೆ, ಕೆಲಸ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪಾಪ ಕೆಲಸ ಹುಡುಕ್ತಾ ಇರಬಹುದು, ಬೇರೆ ಕೆಲಸ. ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಶುಕ್ರ, ಅವನು ಷಷ್ಠದಲ್ಲಿದ್ದಾನೆ, ಶತ್ರುವಿನ ಜೊತೆಗೆ ಅಂದರೆ ರವಿ ಜೊತೆಗಿದ್ದಾನೆ. ಮೌಢ್ಯತೆ ಇಲ್ಲ. ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ ಈಗ ತಮಗೆ ಶುಕ್ರನ ಕಾಲವೇ ನಡೀತಾ ಇದೆ. ಈಗ ಅವಕಾಶ ಇದೆ. ಈಗ ನೋಡಿ, ಅಕ್ಟೋಬರ್ ದಾಟಿದ ಮೇಲೆ ನಿಮಗೆ ಅಷ್ಟಕ್ಕೆ ಸೆಪ್ಟೆಂಬರ್ 18ರ ನಂತರದಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ ಆಗುತ್ತೆ, ಶತಸಿದ್ಧವಾಗಿ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ಅಮ್ಮನವ್ರ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಅವರೇ ಧಾನ್ಯ ಕೊಡಿ. ಶುಕ್ರವಾರ ಪ್ರತಿ ಶುಕ್ರವಾರ ಕೊಡ್ತಾ ಬನ್ನಿ. 9 ಶುಕ್ರವಾರ ಕೊಡಿ. ಅಷ್ಟರಲ್ಲಿ ಖಂಡಿತ ಅವಕಾಶ ಇದೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸೃಜನ್ ಎಸ್ ಗೌಡ ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 7ನೇ ತಿಂಗಳು 2002, ಸಂಜೆ 6:30. ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸೃಜನ್ ಗೌಡ್ರ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದಾರಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿದ್ದಾನೆ. ದುಸ್ಥಾನ ಅದೊಂದು. ರವಿ ನಿಮ್ಮ ಜಾತಕದಲ್ಲಿ ಭಾಗ್ಯಾಧಿಪತಿ, ಅವನು ತುಂಬ ಚೆನ್ನಾಗಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಒಳ್ಳೆಯ ಲಕ್ಷಣ ಅದು. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ. ನೋಡಿ, 2028ರಲ್ಲಿ ಒಂದು ಸಾಧ್ಯತೆ ಇದೆ. ಅಲ್ಲಿವರೆಗೂ ನಿಮಗೆ ಸಿಗುತ್ತೆ ಅಂತ ಹೇಳಲಾರೆ. 2028ರಲ್ಲಿ ಒಂದು ಪ್ರಯತ್ನ, ಆ ಥರದ ಒಂದು ಲಕ್ಷಣ ಅದು ಹೆಚ್ಚಾಗಿಲ್ಲ. ದೈವಾನುಕೂಲದಿಂದ, ಯಾಕೆಂದರೆ ಭಾಗ್ಯಾಧಿಪತಿ ಅವನು, ಹೀಗಾಗಿ ದೈವ ಸಹಾಯ ಮಾಡಿದ್ರೆ ಏನೂ ಆಗಿಬಿಡುತ್ತೆ. ಅಂಥದ್ದೊಂದು ಕಾಲ ಬರಬೇಕು. ಅಂಥದ್ದೊಂದು ಕಾಲ 2028ರಲ್ಲಿದೆ ನಿಮಗೆ. 2028 ಜೂನ್ನಿಂದ 2029 ಏಪ್ರಿಲ್ವರೆಗೆ ಆ ಕಾಲ ಇದೆ. ನೋಡಿ ಸ್ವಾಮಿ, ಆಗ ನಿಮಗೆ ಆದರೆ ಆಗುತ್ತೆ. ಅಲ್ಲಿವರೆಗೆ ನೀವು ಈಶ್ವರನ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸಿ. ಮುಂದಿನ ಪ್ರಶ್ನೆ ಶಾಸ್ತ್ರಗಳೇ, ಜಯಸಿಂಹ ಅಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 5ನೇ ತಾರೀಕು 5ನೇ ತಿಂಗಳು 1979, ಸಂಜೆ 7:55. ಮನೆ ಹಾಗೂ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಜಯಸಿಂಹ ಅವರ ಪ್ರಶ್ನೆ ಒಂದು ಗೃಹದ ಬಗ್ಗೆ, ಮನೆ ಬಗ್ಗೆ, ಇನ್ನೊಂದು ವಿವಾಹದ ಬಗ್ಗೆ ಕೇಳಿದ್ದಾರೆ. ನೋಡೋಣ, ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ. ವಿವಾಹ ಅಪೇಕ್ಷೆ ಯಾವ ರೀತಿಯದ್ದು ಅಂತ ನೀವು ವಿವರಿಸಿಲ್ಲ. ಇರಲಿ, ನಿಮ್ಮ ವಯಸ್ಸಿಗೆ ನೀವು ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ವಧು, ನಿಮ್ಮ ಅಪೇಕ್ಷಿತ ಫಲ ಏನು ಅದು ಆಗಲಿಕ್ಕೆ ಕಾಲ ಯಾವುದು ಅಂತ ಹೇಳ್ತೀನಿ. ನೋಡಿ, ಈಗ ಫೆಬ್ರವರಿ ತನಕ ಶುಕ್ರನ ಕಾಲ, ಸಪ್ತಮಾಧಿಪತಿ ಕಾಲ ನಡೀತಾ ಇದೆ. ನೀವು ಏನನ್ನು ನಿರೀಕ್ಷಿಸ್ತಾ ಇದ್ದೀರೋ, ಯಾವ
ಫಲವನ್ನು ನಿರೀಕ್ಷಿಸ್ತಾ ಅದಕ್ಕೆ ಅವಕಾಶ ಇದೆ. ಈಗ ತಮ್ಮ ಪ್ರಯತ್ನ ಮುಂದುವರಿಯಲಿ. ಇನ್ನು ಗೃಹ ಬಗ್ಗೆ ಕೇಳಿದ್ದೀರಾ, ಅದಕ್ಕೂ ಅವಕಾಶಗಳಿದ್ದಾವೆ. ಎರಡಕ್ಕೂ ಈಗ ಕಾಲ ಚೆನ್ನಾಗಿದೆ. ಫೆಬ್ರವರಿ ಒಳಗೆ ನಿಮ್ಮ ನಿರೀಕ್ಷೆಗಳು ಎಲ್ಲ ಫಲವಾಗಬಹುದು. ಒಳ್ಳೆಯದಾಗಲಿ ತಮಗೆ. ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.